ಇವತ್ತು ಫೆಬ್ರವರಿ 13ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘದ ಸಂಸ್ಥಾಪಕರಾದಂಥ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ 89ನೇ ವರ್ಷದ ಹುಟ್ಟುಹಬ್ಬ. ಅವರು ಈ ರಾಜ್ಯಕ್ಕೆ ಧ್ವನಿ ಇಲ್ಲದ ರೈತರಿಗೆ ಧ್ವನಿ ಕೊಟ್ಟರು ಮತ್ತು ಬಾಗಿದ ಬೆನ್ನುಗಳಿಗೆ ಶಕ್ತಿ ಕೊಟ್ಟಂಥ ಒಂದು ಧೀಮಂತ ರೈತ ನಾಯಕರು. ಇವತ್ತು ಅವ್ರ ಹುಟ್ಟುಹಬ್ಬ. ಅವರು ಹೇಳ್ಕೊಟ್ಟಂಥ ಒಂದು ತತ್ವ ಏನಂತೇಳಿದರೆ ಡೈರೆಕ್ಟ್ ಆ್ಯಕ್ಷನ್. ಏನಂತೇಳಿದ್ರೆ ನೇರವಾದ ಹೋರಾಟ. ಯಾವಾಗೆಲ್ಲ ಸಮಾಜದಲ್ಲಿ ಮತ್ತು ರೈತರಿಗೆ ಅನ್ಯಾಯವಾಗುವಂಥ ಕಾನೂನುಗಳೆಲ್ಲ ಯಾವಾಗ ಬರ್ತದೆ ಆಗ ನೇರವಾಗಿ ಹೋರಾಟ ಮಾಡೋದನ್ನೇ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ಕೊಟ್ಟಿದ್ದು. ಇವತ್ತು ಅವ್ರು 89ನೇ ಹುಟ್ಟುಹಬ್ಬದಿಂದಂದು ಈಗಾಗಲೇ ತಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳದ್ದು ತುಂಬ ಹಾವಳಿ ಆಗಿಬಿಟ್ಟಿದ್ದಾವೆ. ಮೈಕ್ರೋ ಫೈನಾನ್ಸ್ ಕಂಪ್ನಿದು ಎಷ್ಟು ತಪ್ಪಿದವೋ ಅಷ್ಟೇ ತಪ್ಪು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿರುವಂಥ ಸರ್ಕಾರಗಳದ್ದು ಇದ್ದಾವೆ. ಅದ್ರ ಜೊತೆಗೆ ನಾವು ಒಂದಷ್ಟು ತಪ್ಪುಗಳು ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಮೂಗುದಾರ ಹಾಕಿ ಅವ್ರನ್ನ ಹೇಗೆ ಹಿಡಿದಿಟ್ಕೋಬೇಕಿತ್ತು ಅದನ್ನು ಅವ್ರು ಮಾಡಲಿಲ್ಲ, ಅಲ್ಲಿ ಅವ್ರು ತಪ್ಪು ಮಾಡಿದ್ರು. ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ನಮಗೆ ಯಾರ್ದು ಭಯನೇ ಇಲ್ಲ, ನಾವು ಗೂಳಿಗಳು, ನಾವು ಯಾರು ಏನು ಮಾಡಿದ್ರು ಕೇಳಲ್ಲ ಅಂಥೇಳಿ ರೌಡಿಗಳನ್ನ ಇಟ್ಕೊಂಡು ರಿಕವರಿ ಮಾಡೋಕ್ಕೆ ಹೋಗಿ ಶೋಷಣೆಗಳನ್ನು ಮಾಡಿದ ತಪ್ಪು ಅವರು ಮಾಡಿದ್ರು. 1 ಲಕ್ಷ ಕೂಡ ತಗೊಂಡು ಕಟ್ಟಕ್ಕಾಗದಿರೋಂಥ ರೈತನಿಗೆ 4 ಲಕ್ಷ 5 ಲಕ್ಷ ಸಾಲ ಕೊಟ್ಟು ಆ ಮನೆಗಳನ್ನ ಜಪ್ತಿ ಮಾಡ್ಕೊಳ್ಳೋವಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಜಪ್ತಿ ಮಾಡೋವಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ರೈತನ ಮೂಲ ಕಸುಬು ಕೃಷಿಗೆ ಬೇಕಾಗಿರುವಂಥ ಕೃಷಿ ಪರಿಕರಗಳು, ಟ್ರ್ಯಾಕ್ಟರ್ ಆಗಿರ್ಬೋದು, ಟ್ರೇಲರ್ಗಳಾಗಿರ್ಬೋದು, ಇದನ್ನು ಜಪ್ತಿ ಮಾಡ್ಕೊಳ್ಳೋವಂಥ ಒಂದು ಹೇಯ ಕೃತ್ಯಕ್ಕೆ ಕೈ ಹಾಕಿದ್ರು. ಇದಿಷ್ಟು ಜೊತೆಗೆ ನಾವು ಏನು ಮಾಡಿದ್ವಿ, ನಮಗೂ ನಾವು ಬೆಳೆದಿರೋ ಬೆಳೆಗಳಿಗೆ ಇವತ್ತು ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ನಾವು ಸಾಲದಲ್ಲೇ ಬದುಕ್ತಾ ಇದ್ದೀವಿ. ಯಾರೋ ಒಬ್ಬ ಸುಲಭವಾಗಿ ಸಾಲ ಕೊಡೋಕ್ಕೆ ಬಂದ ಅಂತ ಹೇಳ್ಬಿಟ್ಟು ಅವನು ಹೇಳಿದ ಸುಳ್ಳುಗಳಿಗೆ ಮಾರು ಹೋಗಿ ಅವ್ನು ತೋರಿಸಿದ ಕಡೆ ಎಲ್ಲ ಸೈನ್ ಹಾಕ್ಬಿಟ್ಟು ಇವತ್ತು ನಮಗೆ ಕೈಯಲ್ಲಿ ಶಕ್ತಿ ಏನಿತ್ತು ಅದಕ್ಕಿಂತ ಮೆಚ್ಚಿಗೆ 1 ಲಕ್ಷ ತೀರ್ಸೋಕ್ಕಾದ್ರೆ 4 ಲಕ್ಷ, 25 ತೀರ್ಸೋಕ್ಕಾದ್ರೆ 1 ಲಕ್ಷ, ಈ ಥರ ಸಾಲಗಳನ್ನ ತಗೊಂಡು ಆ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಒದ್ಲಾಡ್ಕೊಂಡು ಇವತ್ತು ಮನೆಗಳ ಹರಾಜು ಮಾಡ್ಕೊಳಕ್ಕೆ ಬಂದಿರೋದು ನಮ್ಮದು ತಪ್ಪು. ಒಟ್ಟಾರೆಯಾಗಿ ವ್ಯವಸ್ಥೆಯಲ್ಲಿ ಆಗಿರುವಂಥ ತಪ್ಪು. ಬಟ್ ಇದೆಲ್ಲದಕ್ಕೂ ದೊಡ್ಡ ಮೂಲ ಕಾರಣ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಕೃಷಿ ವಿರೋಧಿ ನೀತಿಗಳು. 2014ರಲ್ಲಿ ಹೇಳಿದ್ರು, 2019ರಲ್ಲಿ ಹೇಳಿದ್ರು, ಈ ದೇಶದಲ್ಲಿ ನಮ್ಮ ಸರ್ಕಾರ ಬಂದುಬಿಟ್ರೆ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತೇಳಿ 2019ರಲ್ಲಿ ಇವರು ಅಧಿಕಾರ ತಗೊಂಡ್ಮೇಲೆ ಫೆಬ್ರವರಿಲಿ ಹೋಗ್ಬಿಟ್ಟು ನನಗೆ ಸ್ವಾಮಿನಾಥನ್ ವರದಿನ ಜಾರಿ ಮಾಡೋಕ್ಕಾಗಲ್ಲ ಅಂತೇಳಿ ಅಫಿಡವಿಟ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸ್ತಾರೆ, ನಮಗೆ ಡಬಲ್ ಮಾಡೋಕ್ಕಾಗಲ್ಲ ಇದನ್ನು ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರ ಈ ರಾಜ್ಯದ ಮತ್ತು ದೇಶದ ರೈತನ ಆದಾಯನ ದ್ವಿಗುಣ ಮಾಡಿರೋದು, ರೈತನ ಖರ್ಚನ್ನ ದ್ವಿಗುಣ ಮಾಡಿದ್ದಾರೆ, ರೈತ ಆತ್ಮಹತ್ಯೆಗಳನ್ನ ದ್ವಿಗುಣ ಮಾಡಿದ್ದಾರೆ. ಓದ್ಕೊಂಡಿರೋ ಅಂಥ ನನ್ನ ಸಹೋದರರಿದ್ದಾರೆ, ಅವ್ರನ್ನೆಲ್ಲ ಓಲಾ, ಊಬರು, ಸ್ವಿಗ್ಗಿ, ಝೊಮ್ಯಾಟೋಗೆ ಡ್ರೈವರ್ಗಳು ಮತ್ತು ಬೈಕ್ ರೈಡರ್ಗಳನ್ನಾಗಿ ಮಾಡಿದ್ದಾರೆ. ಕಳೆದ ಇವರು 10 ವರ್ಷದ ಅಧಿಕಾರದಲ್ಲಿ 1,20,000 ರೈತರು, ಅಂದರೆ ದಿನಕ್ಕೆ 30,000 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಂಗೆ ಮಾಡಿದ್ದಾರೆ. ಇದೆಲ್ಲವೂ ಇವರ ಏನು ಹೇಳ್ತಾರೆ ಅದಕ್ಕೆ ಅಚೀವ್ಮೆಂಟ್ ಅಂತ ಹೇಳ್ತಾರಲ್ಲ, ನಮ್ಮ ಅಚೀವ್ಮೆಂಟು ನಾವು 10 ವರ್ಷದಲ್ಲಿ ಹಂಗೆ ಮಾಡಿಬಿಟ್ವಿ ಅಂತ ಹೇಳ್ತಾರಲ್ಲ, ಇದು ಇವ್ರುಗಳ ಅಚೀವ್ಮೆಂಟು. ಇದೆಲ್ಲದರ ಇವರು ಇಷ್ಟು ದೊಡ್ಡ ಸಾಧನೆಗಳ ಮಧ್ಯದಲ್ಲಿ ಸಿಗಾಕೊಂಡು ಸಾಯ್ತಾ ಇರೋದು ಒಬ್ಬ ಸಾಮಾನ್ಯ ರೈತ. ಹಳ್ಳಿಗಳಿಗೆ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಹೋಗಿ ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಅವ್ರ ಮನೆಗಳ ಮೇಲೆ ಗೋಡೆ ಬರಹಗಳು ಬರೀತಾರೆ, ಈ ಮನೇನ ಮುಟ್ಗೋಲು ಹಾಕೋತಾ ಇದ್ದೀವಿ, ಇವರು ಸಾಲ ಕಟ್ಟಿಲ್ಲ, ಇವರು ಸಾಲ ತಗೊಂಡಿದ್ದಾರೆ ಅಂತ ಈ ಥರ ಅವಮಾನಕರ ಕೆಲಸಗಳು ಮಾಡ್ತಿರೋದು. ಮತ್ತು ಮನೆ ಮಂದಿನೆಲ್ಲ ಆಚೆ ಹಾಕ್ಬಿಟ್ಟು ಬೀಗ ಹಾಕ್ತಾ ಇರೋದು, ಇಂಥ ಕೆಲಸ ಮಾಡ್ತಾ ಇರೋದ್ರಿಂದ ನೋಟಿಸ್ಗಳು ಅಂಟಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವೇನು ಮಾಡಿದ್ದೀವಿ, ರೈತರಿಂದ ನೋಟಿಸ್ ಮಾಡ್ಕೊಂಬಂದಿದ್ದೀವಿ. ನಾವು ರೈತರ ನೋಟಿಸು, ಈ ರೈತರ ನೋಟಿಸ್ನ ಇವತ್ತು ಈ ಅಯೋಗ್ಯ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಹಾಕಿ ಇನ್ನು ಮೇಲೆ ನೀವೇನಾದರೂ ಹಳ್ಳಿ ಒಳಗಡೆ ಬಂದು ಕಾಲಿಟ್ಬಿಟ್ಟು ನಿಮ್ಮ ಆಟಗಳೇನಾದ್ರು ಆಡೋಕ್ಕೆ ಶುರು ಮಾಡಿದ್ರೆ ಹಳ್ಳಿಲಿರೋ ಮರಗಳಿಗೆ, ಕಂಬಗಳಿಗೆ ನಿಮ್ಮನ್ನು ಕಟ್ಟಾಕ್ಬಿಟ್ಟು ಪೊಲೀಸರನ್ನ ಕರೆಸ್ಬಿಟ್ಟು ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀವಿ. ಇವ್ರಿಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ, ನನ್ನ ಮನೆ ಬಂದು ಜಪ್ತಿ ಮಾಡೋ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಸರ್ಕಾರ ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ನಿಮ್ಮ ಬ್ಯಾಂಕ್ದೇ ಕಾನೂನು ಏನು ಹೇಳ್ತಾ ಇದೆ. ಮನೆ ಗ್ರಾಮೀಣ ಪ್ರದೇಶದಲ್ಲಿದ್ದು ಆ ಕುಟುಂಬದ ಏಕೈಕ ಏನು ಆದಾಯ ಇದೆ ಅದು ಕೃಷಿಯಿಂದನೇ ಬರ್ತಾ ಇದ್ದು, ಆ ಕುಟುಂಬಕ್ಕೆ ಅದು ಒಂದೇ ಮನೆ ಆಗಿದ್ದರೆ ಯಾವುದೇ ಕಾರಣಕ್ಕೂ ಆ ಮನೆ ಜಪ್ತಿ ಮಾಡಬಾರ್ದು ಅಂತ ಕಾನೂನಿದೆ. ನೀವು ಅದನ್ನು ಮೀರಿ ಇವತ್ತು ಹಳ್ಳಿಗಳಿಗೆ ಬಂದುಬಿಟ್ಟು ಮನೇನ ಜಪ್ತಿ ಮಾಡ್ಕೋತೀವಿ ಅನ್ನೋ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀರಿ. ಇನ್ನು ಮುಂದಕ್ಕೆ ನೀವೇನಾದ್ರು ಮಾಡಿದ್ರೆ ನಿಮಗೆ ಪರಿಸ್ಥಿತಿಗಳು ಸರಿಗಿರಲ್ಲ ಅನ್ನೋ ಒಂದು ಎಚ್ಚರಿಕೆ ನೋಟಿಸ್ಗಳನ್ನ ಇವತ್ತು ರೈತರು
ನಾವು ಈ ಫೈನಾನ್ಸ್ ಕಂಪ್ನಿಗಳಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಇದನ್ನು ಮೀರೂ ಏನಾದ್ರು ಒಳಗಡೆ ಬಂದರೆ ಅದರದ ಪರಿಣಾಮವನ್ನು ಅವರೇ ಎದುರಿಸ್ಬೇಕಾಗತ್ತೆ. ಅಗ್ರಿಕಲ್ಚರ್ ಬಿಟ್ಟರೆ ಅದು ಬಿಟ್ಟರೆ ಬೇರೆ ಎಲ್ಲರೂ ಅಲ್ಲ ಕಮರ್ಷಿಯಲ್ ತಾನು ಏನು ಮಾಡ್ತಾರೆ, ಮತ್ತೆ ಅಗ್ರಿಕಲ್ಚರ್ ಮಾಡೋದು ಅಲ್ವಾ? 84ನೇ ಇಸ್ವಿನಲ್ಲೇ ಪ್ರೊಫೆಸರ್ ಎಂ ಡಿ ನಂಜನಸ್ವಾಮಿ ಅವರು ಉಚ್ಚ ನ್ಯಾಯಾಲಯದಿಂದ ಆರ್ಡರ್ ತಂದಿದ್ದಾರೆ. ಏನಂತ? ಕೃಷಿ ಪರಿಕರಗಳನ್ನು, ಕೃಷಿ ಚಟುವಟಿಕೆಗೆ ಮೂಲ ಇರುವ ಯಾವುದೇ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಸೀಸ್ ಮಾಡಬಾರ್ದು ಅಂತ. ತಾವು ತಿಂಗಳಿಗೆ ಸಾಲಕ್ಕೆ ಸೀಸ್ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಏನು ಮಾಡ್ತಾ ಇದ್ದಾವೆ? ಲೋನ್ ತಗೊಂಡಿರೋ ಮನೆ ಮೇಲೆ ಬಂದ್ಬಿಟ್ಟು ಗೋಡೆ ಮೇಲೆ ನೋಟಿಸ್ ಹಾಕ್ಕೊಂಡು ಹೋಗ್ತಾರೆ. ಇವತ್ತು ನಾವು ನಿಮ್ಗೆ ನೋಟಿಸ್ ಏನು ಹಾಕಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇನ್ನು ಮುಂದೆ ನೀವೇನಾದರೂ ನಮ್ಮ ಊರುಗಳಿಗೆ ಬಂದ್ಬಿಟ್ಟು ಟ್ರ್ಯಾಕ್ಟ್ ಹಿಡ್ಕೊ ಹೋಗ್ತೀನಿ, ಜಪ್ತಿ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾರು ಬಂದರೆ ನಿಮ್ಮ ಊರಲ್ಲಿ ಯಾರಾದರೂ, ನೀವು ಸೀಸಿಂಗ್ ಏಜೆಂಟ್ ಬರ್ತಾರಲ್ಲ, ಯಾಕಂದ್ರೆ ನೀವ್ಯಾರು ಬರೋಲ್ಲ, ನೀವು ಸೀಸಿಂಗ್ ಏಜೆಂಟ್ ಕಟ್ಟಿರ್ತೀರಲ್ಲ, ಅವರು ರೌಡಿಗಳ ಥರ ವರ್ತನೆ ಮಾಡ್ತಾರಲ್ಲ, ಅವ್ರುಗಳನ್ನ ಊರಿನ ಕಂಬಗಳಿಗೆ ಮರಗಳಿಗೆ ಕಟ್ಟಾಕ್ಬಿಟ್ಟು ಅಲ್ಲಿರೋ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕರೆದುಬಿಟ್ಟು ದರೋಡೆ ಕೇಸ್ ಬುಕ್ ಮಾಡಿಸ್ತೀನಿ. ನನ್ನೊಂದು ಪ್ರಶ್ನೆ ಇದೆ ನಿಮಗೆ, ನನ್ನ ಗಾಡಿ ಮುಟ್ಟಬೇಕಾದ್ರೆ ನೀನೇನಾದರೂ ಸಹಿ ತಗೋಬೇಕೋ ಬೇಡವಾ? ಕೋರ್ಟ್ ಕೇಸ್ ಅಲ್ಲ ಸರ್, ನನ್ನ ಗಾಡಿನ, ನನ್ನ ಸ್ವತ್ತು, ನನ್ನ ಹೆಸರು ರಿಜಿಸ್ಟರ್ ಆಗಿರೋ ಪೇಪರ್ನ ಮುಟ್ಟಬೇಕಾದ್ರೆ ನೀವು ನನ್ನ ಸಹಿ ತಗೋಬೇಕೋ ಬೇಡವಾ? ಅಷ್ಟೇ ಹೇಳಿ. ತಗೋಬೇಕು. ನನ್ನ ಸಹಿ ಇಲ್ದಿದ ಮೇಲೆ ನೀವು ಅದನ್ನು ತಗೊಂಡು ಹೋಗೋಕ್ಕೆ ನಿಮಗೆ ಅಧಿಕಾರ ಇದೆಯಾ? ಸರ್ ಪ್ರಶ್ನೆ ಸರಳವಾಗಿದೆ ಸರ್. ನಾನು ಇದ್ರೆ ಹೂ ಅನ್ನಿ, ಇಲ್ಲ ಇಲ್ಲ ಅನ್ನಿ, ಆಯ್ತಾ? ನಾನು ಸೈನ್ ಮಾಡಿಲ್ಲ. ಅಣ್ಣ ಬರೀಬೇಕಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ಬೇಡಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ಬೇಡಿ. ನೀವು ಸಿವಿಲ್ ಸ್ಕೋರ್ ತಾಂಡ ಕೂರ್ಸವ್ರೆ. ಇವತ್ತು ರೆಸಿಪ್ಟ್ 2020ರಲ್ಲಿ ಕ್ಲೋಸ್ ಮಾಡಿರೋದು ನಾವು. ಇವಾಗ ಸಿವಿಲ್ ಅಲ್ಲಿ ಚೆಕ್ ಮಾಡಿದ್ರೆ ಸಿವಿಲ್ ಸ್ಕೋರ್ ಇಳ್ಕುಂತೈತೆ. ಈಗ ಕೇಳಿದ್ರೆ ರೆಸಿಪ್ಟ್ ಕೊಡಿ, ಇದು ಕೊಡಿ, ಅದು ಕೊಡಿ ಅಂತ ಹೇಳ್ತಾರೆ. 42,000 ರೂಪಾಯಿ ಕೊಟ್ಟಿರೋದು ಸರ್. 240, 230 ರೂಪಾಯಿ ರಿಟರ್ನ್ ಕೊಟ್ಟವ್ರೆ. ಈ ಟಾಟಾ ಕ್ಯಾಪಿಟಲ್ದವ್ರು ಇವ್ರದ್ದು ಭಾಳ ಕ್ಲೋಸ್ ಆಗ್ಬಿಟ್ಟಿದೆ. 2020ರಲ್ಲಿ ಕ್ಲೋಸ್ ಮಾಡಿರೋ ಸರ್. ಇವಾಗ ಕೇಳಿದ್ರೆ ರೆಸಿಪ್ಟ್ ಕೊಡಿ ಹೇಳಿ ಸರ್. ಟಾಟಾ ಕ್ಯಾಪಿಟಲ್ದು ನೀವು 2020 ಸರ್ 42,000 ರೂಪಾಯಿ ಕ್ಲೋಸ್ ಮಾಡಿರೋದು. ಇವಾಗ ಸಿವಿಲ್ ಸ್ಕೋರ್ ಕೂರ್ಸವ್ರೆ. ಆಯ್ತು ಹೋಗಿರಪ್ಪ ಬತ್ತಿ. ನೀ ಯಾವ ನಮ್ದು ಇಲ್ಲಿ ಟೆರಿಸಂಕಲ್ ಜರಿಂಗಳಿ ಸರ್. ಬಂದವ್ರಿಗೆಲ್ಲ ಬರೀ ಇದೇ ಟಾರ್ಚರ್ ಕೊಡ್ತಾರೆ ಸರ್. ಟಾಟಾ ಕ್ಯಾಪಿಟಲ್ ಅವರು ಬೇಗ ಕೊಟ್ಬಿಡ್ತೀವಿ ಅಂತ ಬಂದು ಇಸ್ಕೊಂಡ್ಬಿಡ್ತೀರಿ, ಅವಾಗ ಗೊತ್ತಾಗಲ್ಲ ಅಲ್ವಾ ಸರ್? ಕ್ಲೋಸ್ ಮಾಡಿದ್ದೀವಿ ಸರ್, 42,000 ರೂಪಾಯಿನೂ ಕ್ಲೋಸ್ ಮಾಡಿದ್ದೀವಿ. ಈಗ ಹೋಗ್ಬೇಕಾದ್ರೆ ನಿಮಗೆ ನನ್ನ ಸಹಿ ಇಲ್ದಿದ್ರೆ ತಗೋಬೋದಾ? ಅಷ್ಟು ಮಾತ್ರ ಹೇಳ್ಬೇಕು, ತಗೊಂಡೋಗಂಗಿಲ್ಲ. ಅಲ್ಲಿಗೆ ನನ್ನ ಆಸ್ತಿನೂ, ನನ್ನ ಟ್ರ್ಯಾಕ್ಟರ್ ನನ್ನ ಆಸ್ತಿ, ನನ್ನ ಸಹಿ ಇಲ್ದಿದ್ರೆ ನೀವು ಟ್ರ್ಯಾಕ್ಟರ್ ಹೆಂಗೆ ಎತ್ಕೊಬತ್ತಾ ಇದ್ದೀರಿ? ಹೆಂಗೆ ಎತ್ಕೊಬತ್ತಾ ಇದ್ದೀರಿ? ಸೊ ಅಲ್ಲಿಗೆ ನೀವು ಕಳ್ತನ ಮಾಡ್ತಾ ಇದ್ದೀರಿ, ದರೋಡೆ ಮಾಡ್ತಾ ಇದ್ದೀರಿ. ಯಾಕೆ? ನಮ್ಮ ಸಾಹೇಬ್ರು ಇಲ್ಲೇ ಇದ್ರು. ಎಲ್ಲಿ ಅಣ್ಣ ನಮ್ಮ ಇವರು? ಅಣ್ಣ ಸ್ವಲ್ಪ ಬರ್ಬೇಕು ತಾವು. ಆಸ್ತಿನೇ ಇವ್ರು ಎತ್ಕೊಂಡ್ಬಂದ್ರೆ ಅದು ಕಳ್ತನ ಅಲ್ವಾ? ಅಲ್ಲಲ್ಲ, ಈಗ ಯಾರು ಗೊತ್ತೇ ಇಲ್ಲ, ನಾವು ಯಾರೋ ಕಳ್ಳರು ಕಾಕರಿಗೆ ಕೊಟ್ಬಿಟ್ಟಿದೀವಿ. ಕರೆಕ್ಟಾಗಿ ಕೊಡ್ತಿದ್ದೀರಾ ನೀವು. ನಿಮ್ಮ ಸೀಸಿಂಗ್ ಏಜೆಂಟ್ ಎಲ್ಲ ಕಳ್ಳರು ದರೋಡೆ ಕೊಡ್ರೆ ನೀವು ಕರೆಕ್ಟಾಗಿ ರೆಕ್ರೂಟ್ ಮಾಡ್ತಾ ಇದ್ದೀರಾ. ಕಳ್ಳರಿಗೆ ದರೋಡೆ ಕೊಡ್ತಾ ಇದ್ದೀರಾ ಕೆಲಸ, ಆಯ್ತೇನ್ರಿ? ಇನ್ನು ಮೇಲೆ ಏನಾದ್ರು ನೀವು ಆ ಕೆಲಸಗಳು ಮಾಡಿದ್ರೆ ನಮ್ಮ ಟ್ರ್ಯಾಕ್ಟರ್ ನಾವು ಉಳಿಸ್ಕೊತೀವಿ. ನೀವು ತಗೊಂಡು ಹೋಗಿ ಬಂದಿರಲ್ಲ, ನೆಕ್ಸ್ಟ್ ಊರು ದಾಟಕ್ಕಿಲ್ಲ ಅವನು. ಹಾಂ, ನೀವು ನೋಡಿ, ನೀವು ನಿಮ್ಮ ಜೀವನ ನಿರ್ವಹಣೆಗೆ ಬಂದಿಲ್ಲ ಕೆಲಸ ಸೇರ್ಕೊಂಡಿರ್ತೀರಿ. ನಿಮ್ಮ ಅಪ್ಪನೂ ನಿಮ್ಮ ತಾತನೂ ರೈತನಾಗಿರ್ತಾರೆ ಅಲ್ವಾ? ಅಲ್ಲಿ ಕರೆಕ್ಟಾಗಿ ನಿಮಗೆ ಬೆಳಗ್ಗೆ ದುಡ್ಡು ಸಿಕ್ಕಿದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಹಿಂಗೆ ನಮ್ಮ ಕೈಲಿ ಅನ್ನಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬೇರೆ ಕರ್ಮ. ಆದ್ರೆ ಏನು ಮಾಡ್ತೀರಿ ನೀವು? ಬಂದ್ಬಿಟ್ಟು ಆ ಪಾಪಿಗಳ ಜೊತೆ ಸೇರ್ಕೊಂಡು ನೀವು ಪಾಪ ಮಾಡ್ತಾ ಕೂತಿದ್ದೀರಲ್ಲ. ಅದಕ್ಕೇನೆ ಇನ್ಮೇಲೆ ಹಂಗೆ ಬಂದರೆ ಊರಲ್ಲಿ ನಿಮ್ಮನ್ನ ಕಟ್ಟಾಕ್ತೀವಿ, ನಮ್ಮ ಊರೊಳಗಡೆ ಬರೋಂಗಿಲ್ಲ ಅಂತೇಳಿ ಈ ನೋಟಿಸ್ನ ಇವತ್ತು ಇವ್ರ ಆಫೀಸ್ಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಆಯ್ತಪ್ಪ, ಎಲ್ಲರೂ ಜ್ಞಾಪಕ ಆಯ್ತಾ?